ನಾವಿವತ್ತು ನೇಪಾಳದ ಲಾಂಗೆಸ್ಟ್ ಕೇಬಲ್ ಕಾರ್ ರೈಡ್ ಹೋಗ್ಲಿಕ್ಕೆ ಹೋಗ್ತಾ ಇದ್ದೇವೆ. ಅಲ್ಲಿ ನೇಪಾಳದ ಪ್ರಮುಖ ದೇವಾಲಯ ಇದೆ, ಮನೋಕಾಮನ ದೇವಾಲಯ ಅಂತ. ಇವತ್ತು ನಮ್ಮ ನೇಪಾಳ ಪ್ರವಾಸದ 6ನೇ ದಿನ. ಬೆಳಿಗ್ಗೆ ನಾವು ವೇದವ್ಯಾಸರ ಜನ್ಮಸ್ಥಳ ನೋಡಿಕೊಂಡು ನಾವೀಗ ಮನೋಕಾಮನ ದೇವಾಲಯಕ್ಕೆ ಹೋಗ್ಲಿಕ್ಕೆ ಟಿಕೆಟ್ ತಗೊಳ್ಳಿಕ್ಕೆ ಬಂದಿದ್ದೇವೆ. ಟಿಕೆಟಿಗೆ ಒಬ್ಬರಿಗೆ 1,000 ರೂಪಾಯಿ ಇರುತ್ತೆ ಹೋಗಿ ಬರಲಿಕ್ಕೆ. ನೇಪಾಳದವರಿಗೆ ಆದರೆ ಕಮ್ಮಿ ಆಗುತ್ತೆ, ಭಾರತದವರಿಗೆ 1,000 ರೂಪಾಯಿ ಇರುತ್ತೆ. ಇಲ್ಲಿ ಒಟ್ಟು 2.8 ಕಿಲೋಮೀಟರ್ ಕೇಬಲ್ ಕಾರ್ ರೈಡ್ ಇರುತ್ತೆ. ಇದು ನೇಪಾಳದ ಲಾಂಗೆಸ್ಟ್ ಕೇಬಲ್ ಕಾರ್ ರೈಡ್ ಇದು. ಇದು ನೇಪಾಳದ ಮನೋಕಾಮನ ದೇವಾಲಯ. ಈ ದೇವಾಲಯವನ್ನು 17ನೇ ಶತಮಾನದಲ್ಲಿ ನಿರ್ಮಿಸಲಾಯಿತು ಅಂತ ಹೇಳ್ತಾರೆ. ಇಲ್ಲಿ ಭಗವತಿ ದೇವಿಯನ್ನು ಪೂಜಿಸಲಾಗತ್ತೆ. ಇಲ್ಲಿ ಬಂದು ಯಾರು ಪೂಜೆ ಮಾಡ್ತಾರೋ ಅವರ ಇಷ್ಟಾರ್ಥಗಳನ್ನು ತಾಯಿ ಈಡೇರಿಸ್ತಾಳೆ ಅಂತ ನಂಬಿಕೆ ಇದೆ. ಈ ದೇವಾಲಯ ಕಠ್ಮಂಡಿಂದ 100 ಕಿಲೋಮೀಟರ್ ದೂರ ಇರ್ಬೋದು. ದೇವಿಯ ದರ್ಶನ ಆದಮೇಲೆ ನಾವು ಕೇಬಲ್ ಕಾರಲ್ಲಿ ರಿಟರ್ನ್ ಬಂದ್ವಿ. ನೇಪಾಳಕ್ಕೆ ಬಂದಾಗ ನೀವು ಮನೋಕಾಮನ ಟೆಂಪಲ್ಗೆ ಕೂಡ ತಪ್ಪದೇ ಭೇಟಿ ನೀಡಿ. ಇನ್ನು ಟೂರ್ ಪ್ಯಾಕೇಜಲ್ಲಿ ಬಂದರೆ ಈ ಸ್ಥಳಗಳನ್ನೆಲ್ಲ ನೋಡ್ಬೋದು ನೀವು. ಇವತ್ತು ಮಧ್ಯಾಹ್ನದ ಊಟಕ್ಕೆ ನೋಡಿ ನಾವೀಗ ಮನೋಕಾಮನ ನೋಡಿಕೊಂಡು ಅಲ್ಲಿಂದ ಕಠ್ಮಂಡು ಬಂದು ತಲುಪಿದ್ದೇವೆ. ಕಠ್ಮಂಡು ಬರುವಾಗ ರಾತ್ರಿ ಆಗಿತ್ತು. ನಾಳೆ ನಾವು ಮೌಂಟ್ ಎವರೆಸ್ಟ್ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಅದು ಹೇಗೆ ಹೋಗ್ತೇವೆ ಅದ್ರ ಬಗ್ಗೆ ಎಲ್ಲ ನೀವು ಮುಂದಿನ ವಿಡಿಯೋದಲ್ಲಿ ನೋಡ್ಬೋದು. ನೀವು ನಮ್ಮ ಪೇಜ್ನ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ. ಆರ್ ಗಾಂಧಿ ಟೂರ್ಸ್ ಅವರ ಫೋನ್ ನಂಬರ್ನ ನಾವು ಕೊಟ್ಟಿರ್ತೇವೆ. ತಪ್ಪದೆ ನೀವು ಅವ್ರನ್ನ ಒಮ್ಮೆ ಕಾಂಟ್ಯಾಕ್ಟ್ ಮಾಡಿ.